మాట్లాడతాము ఎప్పుడప్పుడు వచ్చాను ఆంబులెన్స్ లేదు ఆంబులెన్స్ లేదు ట్రైన్కి ఇప్పటికీ ఒక నెలలు ఇంకా నెలుగురు మంచి పోయినారు ఈ అంబులెన్స్ సరిగ్గా లేకుండా నెలుగురు దూలపల్లి మీరు మంచి పోయింది 12 గంటల రాత్రులు అంబులెన్స్ ಹೌದು ಹೌದು చెప్తా ఉండేది దీంట్లో ఏమైనా తగ్గించుకునే దానికి ఏముంది ఏమైతుంది చంద్రబాబు చచ్చిపోయా చంద్రప్ప యాడికైందప్ప ట్రీట్మెంట్ అయింది ಅಲ್ಲ ಕ್ಲೋಸ್ ಮಾಡೋದಷ್ಟೇ ಅದು ತಗೊಂಡಿದ್ದೀನಿ ನಮಸ್ಕಾರಪ್ಪ. ನಮ್ ದೂಲಪಲ್ಲಿಯಿಂದ ಬಂದಿರೋದು ನನ್ನ ಮಾಮ ಭಾಸ್ಕರಪ್ಪ ಅಂತ. ಅವನಿಗೇನಾದ್ರು ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತ ಆಗಿ ಇವತ್ತು ಸಾಯಂಕಾಲ ಅಂದ್ರೆ ಒಂದು ಒದ್ದಾಡ್ತಾ ಇದ್ರು 3:30 ನಾನೆಲ್ಲ ಔಟ್ ಆಫ್ ನಾನು ಆಂಧ್ರ ಕಡೆ ಹೋಗಿದ್ದೆ. ಒಂದ್ 4 ಗಂಟೆಗೆ ನಾನು ಇನ್ಫಾರ್ಮ್ ಮಾಡಿದೆ, 118 ಇನ್ಫಾರ್ಮ್ ಮಾಡಿದ್ದೆ. ನಾನು ಆಂಧ್ರ ಕಡೆ ಇದ್ದಿಂದ ಆ 118 ರೀಚ್ ಆಗಿಲ್ಲ. ಮತ್ತೆ ಇಲ್ಲಿ ಡಾಕ್ಟರ್ ಇನ್ಫಾರ್ಮ್ ಮಾಡಿದೆ, ಅವ್ರು ಫಾಲೋಅಪ್ ಮಾಡಿದ್ರು ಮಾಡಿಲ್ಲ ಗೊತ್ತಿಲ್ಲ. ಇಲ್ಲಿ ಆಡಳಿತ ವ್ಯವಸ್ಥೆ ಅಂದ್ರೆ ಆರೋಗ್ಯ ಆಡಳಿತ ಅಧಿಕಾರಿಗಳು ಆಡಳಿತ ವ್ಯವಸ್ಥೆ ಜಾಸ್ತಿ ಹದಗೆಟ್ಟಿದ್ದಪ್ಪ. ಇದುವರೆಗೆ ನಮ್ಮೂರಲ್ಲೇ ಮೂರು ಜನ ಮುತ್ತು ಫೋನ್ ಮಾಡಿದ್ದೆ, ಕನೆಕ್ಟ್ ಆಯ್ತು ಅಂತ ಆಂಧ್ರ ಕಡೆ ಹೋಯ್ತು. ಮತ್ತೆ ಇವ್ರು ಡಾಕ್ಟರ್ ಕಡೆ ನಾನು ಮಾಡ್ಬಿಡ್ತೀನಿ. ಅವ್ರ ಆಂಬುಲೆನ್ಸ್ ಡ್ರೈವರ್ ಸ್ಪಂದಿಸಿಲ್ಲ. ಅಲ್ಲೆಲ್ಲೋದ್ರೆ ಯಾವ ಕೇಸಲ್ಲಿ ಇದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ನಾವ್ ಅಲ್ಲಿಂದ ಬಂದಿದ್ದೆ ಒಂದ್ ಅವರ್ ಆಗಿತ್ತು. ನಾವ್ ಬಂದ್ಮೇಲೆ ನಾವ್ ಕಾರಲ್ಲಿ ಎತ್ತಾಕೊಂಡ್ ಬಂದ್ಮೇಲೆ ಡಾಕ್ಟರ್ ಪಲ್ಸ್ ಚೆಕ್ ಮಾಡಿದ್ರು. ಅಷ್ಟೊತ್ತಿಗೆ ಬಾಡಿ ಹೋಗಿತ್ತು. ಇದಕ್ ಮುಂಚೆನೆ ಎರಡು ಇನ್ಸಿಡೆಂಟ್ ಇದೇ ತರ ನಮ್ಮದೇ ನಮ್ಮ ಹೆಸರುಗಳೇ ಅನ್ನಯ್ಯ ಅಂತ, ಅದಕ್ ಮುಂಚೆ ಮುನ್ಸ್ವಾಮಿ ಅಂತ, ಈ ತರ 2-3 ಇನ್ನೊಂದು ನಾವು ತೀರ್ಕೊಂಡಿರೋದು ಚಂದ್ರಪ್ಪ ಅಂತ. ಅಲ್ಲ ಒಂದೆರಡು ವರ್ಷದಲ್ಲಿ ಹೌದು, ಈ ವರ್ಷದಲ್ಲಿ
ಇಲ್ಲಿ ಇವಾಗ ಒಂದ್ ಹೇಳೋದಂದ್ರೆ ಓದ್ ಪ್ರಾಣ ಬರಲ್ಲ, ಆ ತರ ಇನ್ನೊಂದ್ ಪ್ರಾಣ ಹೋಗಕ್ ನಾವು ಬಿಡಲ್ಲ. ನಮ್ ಮುಷ್ಕರ ಈ ತರನೇ. ಇಲ್ಲಿ ಆಡಳಿತ ವ್ಯವಸ್ಥೆ ಅಂದ್ರೆ ವೈದ್ಯರ ಸೇವೆ ಕಟ್ಟುನಿಟ್ಟಾಗಿರ್ಬೇಕು, ಆಮೇಲೆ ಸೇವೆ ಪರ್ಫೆಕ್ಟ್ ಆಗಿರ್ಬೇಕು, ಡಾಕ್ಟರ್ ಕರೆಕ್ಟ್ ಆಗಿ ಅವ್ರು ಏನಿದ್ರು ಅವರು ನಡ್ಕೊಂಡು ಹೋಗ್ಬೇಕು. ಇದು ನಮ್ಮ ಧರಣಿ ಅನ್ಕೊಂಡು ನಾವೇನು ಇದಕ್ ಬಂದಿಲ್ಲ. ನಮ್ಗಾಗಿರೋ ಅನ್ಯಾಯ ತೊಂದ್ರೆ ಇನ್ನೊಬ್ರಿಗೆ ಆಗ್ಬಾರ್ದು ಅಂತ ನಮ್ಮೊಂದು ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ, ಒಂದು ಅರ್ಧ ಕಿಲೋಮೀಟರ್ ದುಲಪಲ್ಲಿ ಗ್ರಾಮ. ನಾವೆಲ್ಲ ಆಚೆ ಕಡೆ ಇದ್ವಿ, ಕಾರ್ ಇಲ್ಲ ಅವ್ರಿಗೆ, ಪಾಪ ಅವರು ಒದ್ದಾಡ್ಕೊಂಡು ಆಂಬುಲೆನ್ಸ್ಗೆಲ್ಲ ಊರವರೆಲ್ಲ ಕನೆಕ್ಟ್ ಮಾಡಿದ್ದಾರೆ, ಬಟ್ ರೆಸ್ಪಾನ್ಸ್ ಆಗಿಲ್ಲ. ನಾವು ಬರೋಷ್ಟೇ 1.25 hour 1 hour ಆಗಿತ್ತು. ಬಂದು ಬಸ್ ನೋಡ್ವಿ ಮೂತ ಹೋಗಿದ್ದಾರಪ್ಪ. ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲಿ ಜಾಸ್ತಿ. ರಾತ್ರಿ ಇವತ್ತೆಲ್ಲ ನಿನ್ನೆ ರಾತ್ರಿ ಅದು ಆಲುಕುಂಟೆ ಗೇಟು ಅಲ್ಲಿಬ್ರು ಆಕ್ಸಿಡೆಂಟ್ ಆಗಿದ್ರು. ನಾವೇ ಅಲ್ಲಿ ಖುದ್ದಾಗಿದ್ವಿ, ನಾನು ನನ್ನ ಸ್ನೇಹಿತರು ಎಲ್ಲರೂ ಇದ್ವಿ. ನಿನ್ನೆ ರಾತ್ರಿ ಕೂಡ ಇದೇ ಸಮಸ್ಯೆ ಬಂದಿತ್ತು. 1 ಗಂಟೆ ಅಲ್ಲಿ ನಡಿ ರಸ್ತೆಯಲ್ಲಿ ಪಾಪ ಇದು ಅದು ಅಲ್ಲೂ ಸ್ಪಂದಿಸಿಲ್ಲ, ಇಲ್ಲೂ ಸ್ಪಂದಿಸಿಲ್ಲ. ಈ ತರ ಇದ್ರೆ ಜಾಸ್ತಿ ಅನ್ಯಾಯ. ನಾವು ನಮ್ಮ MLA ಅಧಿಕಾರಿಗಳಾಗ್ಬೋದು, ಈ ಸರ್ಕಾರಕ್ಕಾದ್ರೂ ತಲುಪಿಸ ಮಟ್ಟವರೆಗೂ ನಾವು ಈ ಒಂದು ಇದು ನಡ್ಸ್ಕೊಳ್ತಾ ಹೋಗ್ಬೋದು. 65 ಭಾಸ್ಕರಪ್ಪ ಅಂತ ಇದ್ದಾರೆ. ಅವರು ಹೊಸೂರಲ್ಲಿರೋದು, ಬೇರೆ ಇಲ್ಲ ಬೇರೆ ಕಡೆ ಹೋಗಿದ್ದಾರೆ ಅವ್ರ ಪಾಪ. ಆಂಬುಲೆನ್ಸ್ ಸರ್ವಿಸ್ ಇಲ್ಲ, ಇಲ್ಲೇ ವೈದ್ಯಾಧಿಕಾರಿ ಫಸ್ಟ್ ಏಡ್ ಇಲ್ಲ, ಫಸ್ಟ್ ಏಡ್ ಸರ್ವಿಸ್ ಫೈಲೂರು. ಹೌದು, ನಮ್ಮ ಮಾವ ಹೌದು, ನಮ್ಮ ಮಾವ ಅವರು ನ್ಯಾಯ ಒದಗಬೇಕು. ನಮಗಾಗಿರೋ ಅನ್ಯಾಯ ಇನ್ನೊಬ್ಬರಿಗೆ ಯಾರಿಗೂ ನಮ್ಮ ಹೋಬಳಿ ತಾಯ್ನೂರು ಹೋಬಳಿದಂಗೆ ಇನ್ನೊಬ್ಬರಿಗೆ ಆಗ್ಬಾರ್ದು ಅಂತ ನಾನು ಎಲ್ರಿಗೂ ವಿನಂತಿಸ್ತಾ ಇದ್ದೀನಿ. 24 hours ಆಂಬುಲೆನ್ಸ್ ಸರ್ವಿಸ್ ಬೇಕು, ಡಾಕ್ಟರ್ ಒಂದಿರ್ಬೇಕು. ಇಲ್ಲಿ ಇನ್ನ ಜಾಸ್ತಿ ಉತ್ತರ ಏರಿಯಾದು ಇದೆ, ಸ್ಟಾಫ್ ಕಡಿಮೆ ಇದ್ದಾರೆ, ಅದು ಒದಗಿಸ್ಕೊಡ್ಬೇಕು ನನ್ನ ಮನವಿ ಅಷ್ಟೇ. ಸರ್, ನನ್ನ ಹೆಸರು ರೆಡ್ಡಪ್ಪ ಅಂತ, ದುಲಪಲ್ಲಿ ಗ್ರಾಮಸ್ಥರು. ಇವತ್ತು ಸಾಯಂಕಾಲ 4 ಗಂಟೆಯಲ್ಲಿ ಒಬ್ಬ ನಮ್ಮ ಮಾವ ಅಣ್ಣವ್ರಿಗೆ 65 ವರ್ಷ ಆಗಿತ್ತು. ಅವ್ರಿಗೆ ಸ್ಲೈಟ್ ಆಗಿ ಹಾರ್ಟ್ ಪ್ರಾಬ್ಲಮ್ ಬಂದು ಒದ್ಲಾಡ್ತಾ ಇದ್ರು. ನಮ್ಮ ಹುಡುಗರು, ನಮ್ಮ ಚಿಕ್ಕವರು ಎಲ್ಲ 102ಗೆ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ದಾರೆ, 198ಗೆ ಫೋನ್ ಮಾಡಿದ್ದಾರೆ. ಅವ್ರು ಬರ್ತಾ ಇದ್ದಾರೆ ಅಂದ್ಬಿಟ್ಟು 3/4 hour ಬಂದಿಲ್ಲ. ನಮ್ ಗಮನಕ್ಕೆ ಬಂತು. ನಾವೆಲ್ಲ ಆಚೆ ಇದ್ವಿ, 12 ಕಿಲೋಮೀಟರ್ ಆಚೆ. ನಾವು ಬಂದು ಕಾರಲ್ಲಿ ಹಾಕೊಂಡ್ ಬಂದು ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಿಡೋ ಅಷ್ಟಿಗೆ ಪ್ರಾಣ ಹೋಗಿದೆ ಅಂದ್ಬಿಟ್ಟು ಡಾಕ್ಟರ್ಗಳು ಹೇಳಿದ್ರು. ಆದ್ರೂ ನಾವು ಅಲ್ಲಿಂದ ಬರ್ತಾ ಇರುವಾಗ್ಲೂ ಇಲ್ಲಿರೋ ಡಾಕ್ಟರ್ಗೆ ಫೋನ್ ಮಾಡಿದ್ವಿ, ಆಂಬುಲೆನ್ಸ್ ಬರೋದು ಲೇಟ್ ಆದ್ರೇನು ನೀವು ಫಸ್ಟ್ ಏಡ್ ಮಾಡಿ ಹೋಗಿ ಅಲ್ಲಿ ಅಂತ. ಅವ್ರು ಸ್ಪಂದಿಸಿಲ್ಲ. ಮಳೆ ಬರ್ತಾ ಇತ್ತು. ಆ ಮಳೆ ಕಾರಣದಿಂದ ಇವ್ರು ಬಂದಿಲ್ವಾ ಇಲ್ಲ ಏನ್ ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ, ಬಟ್ ಒಂದ್ ಜೀವ ಅಂತೂ ಹೋಗಿದೆ. ಇವಾಗ ಆ ಜೀವ ಹೋಗಿರೋದಕ್ಕೆ ಕಾರಣ ಬಂದ್ಬಿಟ್ಟು ಆಂಬುಲೆನ್ಸ್ ಮತ್ತೆ ಈ ವ್ಯವಸ್ಥೆ. ನಾವು ನಂಬ್ಕೊಂಡಿರೋದು ಗೌರ್ಮೆಂಟ್ ಅಲ್ಲಿ ಏನೇ ಆಗ್ಲಿ ಅಂದ್ಬಿಟ್ರೆ 10-20 minutes ಅಲ್ಲಿ ಆಂಬುಲೆನ್ಸ್ ಬರುತ್ತೆ ಅಂದ್ಬಿಟ್ಟು ನಮ್ಗೆ ನಂಬಿಕೆ ಇದೆ ಪಬ್ಲಿಕ್ಗೆ. ಆ ಆಂಬುಲೆನ್ಸ್ ತಾಯ್ಲೂರ್ ಸರೌಂಡಿಂಗ್ ಹೋಬ್ಳಿಯಲ್ಲಿರೋ ಆಂಬುಲೆನ್ಸ್ ಎಲ್ಲೋ ಡ್ಯೂಟಿ ಬಂಗಾರಪೇಟೆಯಲ್ಲಿ ಡ್ಯೂಟಿ ಮಾಡಕ್ ಹೋಗಿ ಅಲ್ಲಿ ಯಾರನ್ನೋ ಉಳ್ಸಕ್ ಹೋಗಿ ಇಲ್ಲೊಂದ್ ಜೀವ ಹಾಳಾಗಿದೆ. ಅದಕ್ಕೆಲ್ಲ ಕಾರಣ ಗೌರ್ಮೆಂಟ್ ಮತ್ತೆ ಈ ಆಡಳಿತ. ಈ ಆಂಬುಲೆನ್ಸ್ ನ ಅಲ್ಲಿ ಶಿಫ್ಟ್ ಮಾಡಿರೋದ್ ಕಾರಣ ಅನಿಸ್ತಾ ಇದೆ. ಬಟ್ ಇಲ್ಲೇ ಇದ್ದಿದ್ರೆ ಆ ಜೀವ ಒಂದು ಉಳಿತಾ ಇತ್ತು ಅಂತ ನಮ್ಮ ಅನಿಸಿಕೆ. ನಾವ್ ಇಲ್ಲಿ ಎತ್ಕೊಂಡ್ ಬರೋಷ್ಟಕ್ಕೆ ಜೀವ ಹೋಗಿದೆ. ಇಲ್ಲಿ ಡಾಕ್ಟರ್ಗಳು ಮತ್ತೆ ಯಾರೇ ಆಗ್ಲಿ ಸ್ಪಂದಿಸ್ತಾ ಇಲ್ಲ. ಇದೇ ತರ 3 ಜೀವಗಳು ಹೋಗಿದೆ ರೀಸೆಂಟ್ಲಿ. ಒಂದು 6 ತಿಂಗಳಿಂದ 1 ವರ್ಷದಲ್ಲಿ 3 ಜೀವಗಳು ಹೋಗಿದೆ ಇದೇ ತರ. ಅಂದ್ರೆ ಡಾಕ್ಟ್ರು 24 hours ಇರಲ್ಲ ಇಲ್ಲಿ, 24 hours ಇರಲ್ಲ. ಅವ್ರ ಡ್ಯೂಟಿ ಟೈಮಿಂಗ್ಸ್ ಏನಿದೆಯೋ ನಮ್ ಪಬ್ಲಿಕ್ ಗೊತ್ತಿಲ್ಲ. ಅವ್ರು ಯಾವಾಗ್ಲೋ ಬರ್ತಾರೆ, ಯಾವಾಗ್ಲೋ ಹೋಗ್ತಾರೆ. ಬಟ್ ಅವ್ರು ಏನ್ ಮಾಡ್ತಾ ಇದಾರೆ ನಮ್ಗ್ ಗೊತ್ತಿಲ್ಲ. ಇಲ್ಲಿ ನರ್ಸಸ್ ಇರ್ತಾರೆ, ಬಟ್ ಆ ಟೈಮ್ ಆಂಬುಲೆನ್ಸ್ ಇರಲ್ಲ. ಆಂಬುಲೆನ್ಸ್ ಅವ್ರು ಕೇಳಿದ್ರೆ ಇವ್ರು ಇರಲ್ಲ. ಅಷ್ಟೊಂದಲ್ಲಿ ಜೀವ ಹೋಗ್ತಾ ಇದೆ. ಇದು ತುಂಬಾ ಹಳ್ಳಿ ಈ ಕಡೆ ಇರೋದೆಲ್ಲ ಗ್ರಾಮಸ್ಥರು ಮತ್ತೆ ಎಲ್ಲ ವ್ಯವಸಾಯ ಮಾಡೋರು. ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ. ಯಾರ ಹತ್ರನು ಕಾರು ಬೈಕು ಯಾರು ಇರಲ್ಲ. ಅವ್ರು ನಂಬ್ಕೊಂಡಿರೋದು ಹಾಸ್ಪಿಟಲ್ನ ಆಂಬುಲೆನ್ಸ್ ಇದೆ, ಬರ್ತದೆ ಎತ್ಕೊಂಡು ಹೋಗುತ್ತೆ ಅಂತ. ಬಟ್ ಇರೋರು ಕಾರುಗಳಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ದಿರ ಇರೋರು ಏನ್ ಮಾಡಕ್ಕಾಗಲ್ಲ. ಇಲ್ಲಿ ಹಾಸ್ಪಿಟಲ್ ಅಂದ್ಬಿಟ್ಟು ಇಲ್ಲೇ ಬರ್ತಾರೆ. ಅವ್ರಿಗೆ ಯಾವುದೇ ತರಹದ ಅನುಕೂಲ ಆಗ್ತಾ ಇಲ್ಲ. ಇಲ್ಲಿ ಎಲ್ಲಾನು ಫಂಡ್ಸ್ ರಿಲೀಸ್ ಆಗ್ತಾ ಇದೆ, ಎಲ್ಲಾ ಮಾಡ್ತಾ ಇದಾರೆ. ಬಟ್ ಪಬ್ಲಿಕ್ ಗೆ 0 ಯೂಸೇಜ್. ಯಾರು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇವಾಗ ಬಂದ್ ಮಾತಾಡಿದ್ರೆ ಅವ್ರು ಯಾರು ರೆಸ್ಪಾಂಡು ಮಾಡ್ತಾ ಇಲ್ಲ. ಡ್ರೈವರ್ನ ಕೇಳಿದ್ರೆ ನಾನು ಬಂಗಾರಪೇಟೆ ಡ್ಯೂಟಿಗೆ ಹಾಕಿದ್ರು, ನಮ್ ಬಾಸು ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ಅಂತ ಇದಾರೆ. ಬಟ್ ನಮ್ಗಿರೋ ನಾಲೆಜ್ ಪ್ರಕಾರ ತಾಯ್ಲೂರು ಹೋಬ್ಳಿಗೆ ಒಂದು ಆಂಬುಲೆನ್ಸ್ ಇದೆ. ಇಲ್ಲಿ ಯಾರಿಗಾದ್ರೂ ಆಗ್ಲಿ ಆ ಆಂಬುಲೆನ್ಸ್ ನಮ್ಗೆ ಸಹಾಯ ಬರುತ್ತೆ ಅಂದ್ಬಿಟ್ಟು ನಾವ್ ಅನ್ಕೊಂತೀವಿ. ಗೌರ್ಮೆಂಟ್ ಶಾರ್ಟೇಜ್ ಇಟ್ಕೊಂಡು ಈ ಆಂಬುಲೆನ್ಸ್ ನ ಬೇರೆ ಕಡೆ ಹಾಕೋದು
ಇನ್ನೊಂದ್ ಕಡೆ ಹಾಕಿ ಇಲ್ಲೊಂದ್ 3 ಜೀವ ಹೋಗಿದೆ ತಾಯ್ಲೂರಲ್ಲಿ. ಇದೇ ರೀತಿ ತಪ್ಪುಗಳು ಮಾಡ್ತಾ ಇದೆ. ಅದು ಯಾರ ಕಾರಣನೋ ಯಾರು ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ಗೆ ಏನಾಗಿದೆ ಅಂದ್ರೆ ಆ ಕುಟುಂಬಕ್ಕೆ ಆದಾಯ ಇಲ್ಲ. ಅವರ ಹೆಂಡತಿ ಕೆಲ್ಸಕ್ಕೆ ಹೋಗೋರು, ದಿನ ಕೂಲಿ. ಆಯಪ್ಪನು BP ಪೇಷಂಟ್ ಪ್ಲಸ್ ಶುಗರ್ ಪೇಷಂಟ್, ಡೈಲಿ ಟ್ಯಾಬ್ಲೆಟ್ಸ್ ಆಯಮ್ಮನ್ ಸಾಕ್ತಾ ಇದ್ದಿದ್ದು. ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇವಾಗ ಗೌರ್ಮೆಂಟ್ ಏನ್ ಮಾಡ್ತದೋ ಗೊತ್ತಿಲ್ಲ, ಏನಾಗ್ತದೋ ಗೊತ್ತಿಲ್ಲ. ಅವ್ರಿಗೆ ಪರಿಹಾರನೂ ಬೇಕು. ಮತ್ತೆ ಇದೇ ತರ ಯಾವುದೇ ಗ್ರಾಮಸ್ಥರಿಗೆ ಆಗ್ಲಿ, ಯಾರಿಗೆ ಆಗ್ಲಿ, ಪಬ್ಲಿಕ್ ಆಗ್ಲಿ ಯಾವುದೇ ತರ ತೊಂದರೆ ಆಗ್ಬಾರ್ದಿಲ್ಲಿ. ಇದು ಲಾಸ್ಟ್ ಆಗ್ಬೇಕು. ನಮ್ಮ ತಾಯ್ಲೂರು ಹಾಸ್ಪಿಟಲ್ ಏನಿದೆಯೋ ಇದು ಮುಳಬಾಗಿಲು ತಾಲೂಕಲ್ಲೇ ನಂಬರ್ 1 ಸ್ಥಾನಕ್ಕೆ ಬಂದು ಪೇಷಂಟ್ಸ್ ನ ಆತರ ಕಂಟ್ರೋಲ್ ಮಾಡ್ಬೇಕು. ನಮ್ಗೆ 24 ಗಂಟೆನೂ MBBS ಡಾಕ್ಟರ್ ಇಲ್ಲಿ ಇರ್ಬೇಕು. ಅವರು ಎಷ್ಟೇ ಪ್ರಾಬ್ಲಮ್ ಆಗ್ಲಿ ಇಲ್ಲೆಲ್ಲ ಡಾಕ್ಟರ್ಗೆ ಸ್ಟೇ ಮನೆಗಳು ಕಟ್ಕೊಟ್ಟಿದ್ದಾರೆ. ಅನುದಾನ ಬಿಡುಗಡೆ ಮಾಡಿ ಎಲ್ಲ ಹೌಸ್ಗಳು ಇದೆ. ಇಲ್ಲಿ ಡಾಕ್ಟರ್ ಒಬ್ರು ಇರಲ್ಲ. ಅವರು 4 ಗಂಟೆ 5 ಗಂಟೆ 6 ಗಂಟೆ ಕ್ಲೋಸ್ ಆದ್ರೆ ನರ್ಸ್ಗಳು ಬರ್ತಾರೆ, ಟ್ಯಾಬ್ಲೆಟ್ಗಳು ಕೊಡ್ತಾರೆ, ತಲೆನೋವು BP ಒಂದು ಇಂಜೆಕ್ಷನ್ ಹಾಕ್ತಾರೆ, ಕಳಿಸ್ತಾರೆ. ಬಟ್ ಡಾಕ್ಟರ್ ಇಲ್ಲ ಅಂದಿದ ಕಾರಣ ತುಂಬಾ ಜನಗಳು ಪ್ರೈವೇಟ್ ಡಾಕ್ಟರ್ಗಳ ಹತ್ರ ಹೋಗಿ ಹೋಮಿಯೋಪತಿ ಈ ಡಾಕ್ಟರ್ಗಳ ಹತ್ರ ಹೋಗಿ ಅವ್ರ ಜೀವನನ ಹಾಳು ಮಾಡ್ಕೊಂತ ಇದ್ದಾರೆ. ಇಲ್ಲಿ ಇಷ್ಟು ದೊಡ್ಡ ಹಳೆ ಹಾಸ್ಪಿಟ್ಲು, ನಮ್ಮ ತಾಯ್ಲೂರು ಪೊಲೀಸ್ ಸ್ಟೇಷನ್ ಹಳೆಯದು, ಹಾಸ್ಪಿಟ್ಲು ಹಳೆಯದು. ಮಿಲಿಟರಿ ಕಾಲದಿಂದ ಆ ಪೊಲೀಸ್ ಸ್ಟೇಷನ್ ಇದೆ, ಹಾಸ್ಪಿಟ್ಲು ಇದೆ, ಅಂದ್ರೆ ಬ್ರಿಟಿಷ್ ಕಾಲದಿಂದ. ಆದ್ರೆ ಯಾವುದೇ ತರನು ಇಂಪ್ರೂವ್ಮೆಂಟ್ ಇಲ್ಲ, ಇಲ್ಲಿ ಸೌಕರ್ಯ ಇಲ್ಲ. ಇಲ್ಲಿ ನಮ್ಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೇ ಬೇಕು. ಅದು ನಮ್ಮ ಇದು. ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ ಸರ್. ಹಾಸ್ಪಿಟಲ್ಗೆ ಅವರು 1 ಅವ್ರಿಗೆ ಇದು ಮಾಡಿರೋದು ಸರ್. ಕೊಡಿ ಮೈಕ್ ಅದ ಮಕ್ಕಂಡಿ. ఊరికి ఒకరు చూస్తారు అంతే. ಇದೇ ತರ ಈ ತಿಂಗಳಲ್ಲಿ 4 ಜನ ತೀರೋಗಿದ್ರು. శివనా కదా మేడం చెప్పినారు కదా రైట్ ಮೇಡಮ್, ನಮಗಂತೂ ಅನ್ಯಾಯ ಆಗಿದೆ. ಬೇರೆಯವ್ರಿಗೆ ಅನ್ಯಾಯ ಆಗೋದು ಬಿಟ್ಬೇಡಿ, ದಯವಿಟ್ಟು ರೆಡಿ ಮಾಡಿ. ನೀವು ಹೇಳಿದಂಗೆ ಇಟ್ಕೊಳ್ಳಿ, ನಿಮ್ಮ ನಂಬರ್ ಹಾಕಿ. ನಾವು ಬೇರೆ ಕಡೆ ತಗೊಂಡು ಇನ್ನೊಂದು ತರ ಈ ತರ ಆಗ್ಬೇಕು. ಮೇಡಮ್ ಬನ್ನಿ, ಮೇಡಮ್
ಈ ಕಡೆ ಬನ್ನಿ ಸರ್. ಮೇಡಮ್ ಇವ್ರದ್ದು ಏನು ಕಂಪ್ಲೇಂಟ್ಸ್ ಅಂದ್ರೆ ಯಾವಾಗಲೂ ಆಂಬ್ಯುಲೆನ್ಸ್ ನಾವು ಕಾಲ್ ಮಾಡ್ತಾ ಇದೀವಿ ಆದ್ರೆ ಲೇಟ್ ಆಗಿದೆ ಡಿಲೇ ಆಗಿದೆ ಮಾಡಿದಾರಾ ಅಥವಾ ಏನು? ಮೇಡಮ್ ಒಂದು ನಿಮಿಷ ಇರೋ ಸರ್, ಏನಿಲ್ಲ ಅವ್ರು ಸ್ವಲ್ಪ ಕೂಲಿ ಮಾಡೋದು ಅವ್ರಿಗೇನು ಸರ್ಕಾರ ಕಡೆ ಅದರಿಂದ ಏನಾದರೂ ಡಿಲೇ ಆಗಿತ್ತು ಅಂತಂದ್ರೆ 100% ಎಲ್ಲ ಇವಾಗೆಲ್ಲ ಲೊಕೇಶನ್ ಬೇಸಿಸ್ ಸರ್ವಿಸ್ ಇದೆ. ಹೌದು ಸರ್, ಇದೆ ಟ್ರ್ಯಾಕಿಂಗ್ ಇದೆ 100%. ಅವ್ರು ಆ ಟೈಮಲ್ಲಿ ಎಲ್ಲಿದ್ರು ಏನು ಮೇಡಮ್ ನಿಜವಾಗ್ಲೂ ಅದನ್ನ ಮಾಡಿ ಮೇಡಮ್. ಯಾಕಂದ್ರೆ ಅದು ಅವ್ರು ಎಲ್ಲಿದ್ರೆ ನಮ್ಗೆ ಗೊತ್ತಿಲ್ಲ, ಅವ್ರು ಟ್ಯಾಕ್ಸ್ ತೋರಿಸ್ತಾರೋ ಗೊತ್ತಿಲ್ಲ. ಚೇಂಜ್ ಮಾಡಕ್ ಆಗಲ್ಲ ಯಾವ್ರು ಮೇಡಮ್ ಏನಂದ್ರೆ 2 ಸಲ 3 ಸಲ ವಿಚಾರಣೆ ಆಗಿದೆ. ಬರ್ತಾ ಇದೆ, ನೋಡ್ತಾ ಇದ್ದೀರಲ್ಲ, ನಾವು ಬರೋದು ನಮ್ಗೆ ಗೊತ್ತಲ್ಲ ಮೇಡಮ್. ಸಮಾಧಾನ ಪಡಿಸೋ ಕೇಳಿ ಕಂಟ್ರೋಲ್ ಇರಬೇಕು, ಹಾಸ್ಪಿಟಲ್ ಕಂಟ್ರೋಲ್ ಇದ್ರೆ ನಮ್ಗೆ ಅನುಕೂಲ ಆಗತ್ತೆ ಮೇಡಮ್. ನೀವು ಮಾತಾಡ್ಬೇಕು ಮೇಡಮ್, ಮೀಟಿಂಗ್ ಅಲ್ಲಿ ಅಲ್ಲಿ ಎಲ್ಲ ಮಾತಾಡ್ಬೇಕು ಮೇಡಮ್. ಪಬ್ಲಿಕ್ ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊಂತೀರಾ, ಬಟ್ ಅವ್ರು ಹೇಳ್ತಾರೆ, ಬಟ್ ಅವ್ರಿಗೆ ಅರ್ಥ ಆಗ್ತಿದ್ರೆ ಎಲ್ಲ ಕಡೆ ಅಟೆಂಡ್ ಮಾಡ್ಕೊಂಡು ಬರ್ಬೇಕು. ಇನ್ನೊಂದು ಎಲ್ಲಾನು ನಾವು ಆಂಬ್ಯುಲೆನ್ಸ್ ಮೇಲೆನೆ ಡಿಪೆಂಡ್ ಆಗಿತ್ತು. ಇಂಟೆನ್ಷನ್ ಏನೋ ಡಿಲೇ ಮಾಡಿದ್ರೆ ಈಗ ಮೇಡಮ್ ಹೇಳಿದ್ದಾರೆ 100% ನಾನು ತನಿಖೆ ಮಾಡ್ತೀನಿ ಅಂತ. ಹಂಗೇನೋ ಗೊತ್ತಿದೆ 100% ಕೇಸ್ ಮಾಡಲ್ಲ. 100% ಅಲ್ಲ ಅದೇನಿದೆಯಲ್ಲ ಬೇಕಾದ್ರೆ 4-5 ಜನ ಇದ್ದೀವಿ ನೀವು. ತುಂಬಾ ದೊಡ್ಡ ನಮ್ಮೂರ್ಗೆ 3 ಈ ತರ ಆಗಿರೋದು ಇನ್ಸಿಡೆಂಟ್. 1 hour ಆದ್ರೆ ಆಂಬ್ಯುಲೆನ್ಸ್ ಜಾಸ್ತಿ ನಾನೆಲ್ಲೋ ಇದ್ದೀನಿ, ಒಂದು ಅದೆಲ್ಲ ಬೇಡಪ್ಪ, ಅದೆಲ್ಲ ಬೇಡ ನಮ್ಗೆ. ಆಂಬುಲೆನ್ಸ್ ಕರೆಕ್ಟ್ ಆಗಿಲ್ಲ, ಬಟ್ ಡಾಕ್ಟರ್ ಕರೆಕ್ಟ್ ಆಗಿ 24 hours ನೀವು ಇರ್ಬೇಕು. ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡಿ, ಹಾಸ್ಪಿಟ್ಲೇ ಬೇಡ ನಮ್ಗೆ. ಸುಮ್ಮನೆ ಎಲ್ಲ ಇದುವರೆಗೂ 20 ಜನ ಒಬ್ಬ ಡಾಕ್ಟರ್ ಹಾಕಕ್ಕಾಗಲ್ಲ ನಿಮ್ಗೆ. ನಿಮ್ ಕೈಯಲ್ಲಿ ಆಗಲ್ಲ, ಹೋಗ್ತಾ ಇರ್ಬೇಕಾ? ಇರೋ ಡಾಕ್ಟರ್ ಇಲ್ಲಿ ಇರ್ಲಿ ಮೇಡಮ್, ಇರೋ ಡಾಕ್ಟರ್ ಇರ್ಲಿ, ಇವಾಗ ನಾನು ಎಲ್ಲ 15 ಕಿಲೋಮೀಟರ್ ಬಂದಿರೋರು ಸಾರ್ ಇದ್ದಾರಲ್ಲ, ನಮ್ಮೂರಿರೋದು 1/2 ಕಿಲೋಮೀಟರ್. ಹೋಗಿ ಫಸ್ಟ್ ಏಡ್ ಆದ್ರೂ ಮಾಡ್ಬೋದಲ್ವಾ ಅವರು? ನಾನು ಇನ್ಫಾರ್ಮ್ ಮಾಡಿದ್ದೀನಲ್ಲ, ಅವ್ರು ಯಾಕೆ ಹೋಗ್ಬಾರ್ದು? ಯಾಕೆ ಇರೋರು ಮಾತ್ರ ಬಂದಿದ್ದಾರೆ? ಒಬ್ಬೊಬ್ರು ಹೇಳಿ ಡಿಮಾಂಡ್ ಸೇರಿದ್ದು ಒಬ್ಬೊಬ್ರು ಹೇಳಿ. ಇಲ್ಲಿ ಸರಿಯಾಗಿ ರಜಾ ಇರಪ್ಪ. ನೀನ್ ಹೇಳ್ದ ಅರ್ಥ ಆಗಲ್ಲ, ಅವ್ರು ಹೇಳ್ದ ಅರ್ಥ ಆಗಲ್ಲ, ಸುಮ್ಮನೆ ಆಮೇಲೆ ಹೇಳು. ಇವತ್ತು ಇದ್ದಕ್ಕಿದ್ದಂಗೆ ಅನ್ಕಾನ್ಶಿಯಸ್ ಮೇಡಮ್, ಗ್ಯಾಂಗ್ರಿಂಗ್ ಆಗಿತ್ತು. ಗ್ಯಾಂಗ್ರಿಂಗ್ ಒಂದು ಬೆಲ್ಟ್ ತೆಗೆದಿದ್ರು, ಅವ್ರು ಸ್ವಲ್ಪ ಶುಗರ್ ಲೆವೆಲ್ ಏನೋ ಅಪ್ ಅಂಡ್ ಡೌನ್ ಆಗಿದೆ. ಬಟ್ ಫೋನ್ ಮಾಡಿದ್ದಾರೆ, ನಾವೆಲ್ಲ ಆಚೆ ಕಡೆ ಇದ್ವಿ, ಫೋನ್ ಮಾಡಿದ್ರು 198ಗೆಲ್ಲ 112 ಫೋನ್ ಮಾಡಿದ್ರು, 198 ಫೋನ್ ಮಾಡಿದ್ರು. ನಮ್ಮೂರಲ್ಲಿ ನಾವಿಲ್ಲ, ನಮ್ ರೆಸ್ಪಾಂಡ್ ಆಗಿಲ್ಲ. ನಾವೆಲ್ಲ ಇದ್ದಿದ್ವಿ, ನಾವು 15 ಕಿಲೋಮೀಟರ್ ಆಚೆ ಇದ್ದಿದ್ದು. ನಾವು ಬರೋಷ್ಟು ಹೋಗ್ಬೋದಾಗಿತ್ತು, ಫಸ್ಟ್ ಏಡ್ ಕೊಡ್ಬೋದಲ್ಲ ಮೇಡಮ್ ಇದ್ದಿದ್ರೆ. ನಾನು ಮಾಡಿದ್ದೆ ಮೇಡಮ್, ಸರ್ ಫೋನ್ ಮಾಡಿದ್ದೆ ಮೇಡಮ್, ಮಾಡಿದ್ದೆ. ಅವರು ಜಸ್ಟ್ ಏನಾದ್ರು ಒಂದು ಅದೇನೋ ಇದು ಮಾಡ್ತಾರಲ್ಲ, ಅದಾದ್ರೂ ಮಾಡ್ಬೋದು. ಯಾರಾದ್ರೂ ತಿಳಿದಿರೋರು ಇದುವರೆಗೂ ನಮ್ಮೂರಲ್ಲಿ ಮೂರು ಮೇಡಮ್, 3 ಅನ್ಯಾಯ ಈ ತರ ಸಾವು. ನಮ್ಮ ಹುಡುಗನ್ನ ಉಳಿಸ್ಕೊತಾ ಇದ್ವಿ. ಈ ತರ ಕೂಲಿ ಮಾಡೋನು ಕೂಲಿ ಮಾಡೋನು
ಮೇಡಮ್ ಓದಿರೋ ಬರಲ್ಲ ಮೇಡಮ್. ನಮ್ಗ ಆಗಿರೋ ಅನ್ಯಾಯ ಇನ್ನೊಬ್ರಿಗೆ ಆಗ್ಬಾರ್ದು. ನೀವೇನಾದ್ರು ಭರವಸೆ ಕೊಟ್ರೆ ನಾವ್ ಇವತ್ತು ದಿವಸ ಏನಾದ್ರು ಮುಷ್ಕರ ಬಿಟ್ಕೊಡ್ತೀವಿ ಅಷ್ಟೇ. ನೀವ್ ಅಲ್ಲ ಮೇಡಮ್, ನಿಮ್ ಕೈಲಿ ಆಗಿಲ್ಲ, ಒಂದ್ ನಿಮಿಷ, ನಿಮ್ ಕೈಲಿ ಆಗಿಲ್ಲ. ನಾನ್ ಭರವಸೆ ಕೊಡೋದು ಏನು ಅಂದ್ರೆ ಇಲ್ಲಿ ಡಾಕ್ಟರ್ ಸ್ಟೇ ಆಗೋಂಗೆ ನಾನು ನೋಡ್ತೀನಿ. ಆಯ್ತಾ? ಇಲ್ಲೇ ನಾಳೆಯಿಂದನೇ ಅದಾಗುತ್ತೆ. ಇರೋರ್ ಬೇಕು, ಚೆನ್ನಾಗಿ ನೋಡ್ಬೇಕು, ಬಡವ್ರನ್ನ ನೋಡೋರ್ ಸಿಟಿಯಲ್ಲಿ ಇದ್ರೆ ಒಂದ್ 100 ರೂಪಾಯಿ ಕೆಲಸ ಮಾಡ್ತಾರೆ. ಬಡವರು ಇರೋದಿಲ್ಲ. ಅದರಲ್ಲಿ ಹೋಗ್ತಾರೆ, ಅನುಕೂಲ ಇದ್ದವ್ರು ಎಲ್ಲರೂ ಹೋಗ್ತಾರೆ, ಅನುಕೂಲ ಇಲ್ದವ್ರು ಎಲ್ಲ ಹೋಗಕ್ಕಾಗುತ್ತೆ. ಇನ್ನೊಂದು ಆಂಬುಲೆನ್ಸ್ ಇಲ್ಲಿ ಬರ್ಬೇಕಾಗಿತ್ತಲ್ಲ ಮುಲ್ಬಾಗ್ಲಿಂದ ಮೇಡಮ್. ರಾತ್ರಿ ಒಂದ್ ನಿಮಿಷ ಆಂಬುಲೆನ್ಸ್ ಮುಳ್ಬಾಗಲ್ ತಾಲೂಕಲ್ಲಿ ಸುಮಾರು ಸರಿ MLA ಸರ್ ಕೂಡ ಸೆಷನ್ ನಲ್ಲಿ ಕೂಡ ಮಾತಾಡಿದ್ದಾರೆ. ಏನೋ ಆಂಬುಲೆನ್ಸ್ ಇರೋದು 4 ಅಷ್ಟೇ ನಮ್ಗೆ ಆಂಬುಲೆನ್ಸ್ ಇರೋದು. ಇರೋ ಆಂಬುಲೆನ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದ ಆಂಬುಲೆನ್ಸ್ ತಗೊಂಡ್ಬಿಟ್ಟು ಗೌರ್ಮೆಂಟ್ ತಗೊಂಡ್ಬಿಟ್ಟು ಏನ್ ಮಾಡ್ತು, ಮರ್ಜ್ ಮಾಡ್ಬಿಡ್ತು ಇಲ್ಲಿಗೆ 108ಗೆ. ನಮ್ದಂತ ಆಂಬುಲೆನ್ಸ್ ಯಾವ್ದಿಲ್ಲ. 108 ಬಂದ್ಬಿಟ್ಟು NGO ಕಂಟ್ರೋಲ್ ಬರುತ್ತೆ, GMK ಅವ್ರದ್ದು ಕಂಟ್ರೋಲ್ ಬರುತ್ತೆ, EMRI ಅವ್ರದ್ದು. ಅದೇನಾಗತ್ತೆ, ಅವ್ರು 108 ಇಂದ 102 ಕನೆಕ್ಟ್ ಮಾಡಿ ಅದು. ಬಟ್ ಯಾವ ತಾಲೂಕ್ ಹೋಗುತ್ತೆ ಹಂಗೆಲ್ಲ ಇರ್ತಾ ಇರೋದು ಪ್ರೊಸೀಜರ್ ಇರೋದು ಹಂಗೆ. ಅವ್ರಿಗೇನೋ ಜಿಯೋ ಟ್ಯಾಗ್ ಆಗಿರುತ್ತೆ. ಮೇಡಮ್ ರಾತ್ರಿ ಕನ್ನಡದಲ್ಲಿ ಇನ್ಸ್ಟೆಂಟ್ ಆಕ್ಸಿಡೆಂಟ್ ಮೇಡಮ್, ನಿಮ್ಗೆ ಗೊತ್ತಾಗುತ್ತೆ. ಫ್ರೆಂಡ್ ಸರ್ಕಲ್ ಒಂದು ಅವರ್ ಯಾರು ನಿಲ್ಸಿಲ್ಲ. ನಾವು ಸ್ಕೂಲ್ ಚಿಲ್ಡ್ರನ್ ಬಚ್ ಮಾತಾಡೋ ಏನ್ కానీ యారు ಇಲ್ಲ మేమ ఐఎమ్ చెప్పేదా స్కూల్ సింగోకి ಇಲ್ಲ ಟ್ರೀಟ್ಮೆಂಟ್ ಇಡ ಮೇಡಮ್ ಈ ತರ ನಿಮ್ಮಿಂದ ಭರವಸೆ ಸ್ಟೂಡೆಂಟ್ వస్తే 2 ಅವರ್లో ఒక పీరియడ్ అయిపోయింది. ಇಂಜೆಕ್ಷನ್ ಇದೆಯಾ ಎಮರ್ಜೆನ್ಸಿ ಬಂದ್ರೆ ಹಾಕ್ತಾರಾ? ಅದು ಬೇಕು ಮೈನು. ಅದಕ್ಕೋಸ್ಕರ ಇದು ಬಂದ್ರೆ ಅಲ್ಗೋಗಿ ಅಂತ ಹೇಳಕ್ಕೆ ಮೇಡಮ್ ಇದು ಆಗೋಯ್ತು, ಏನೋ ಆಗಿದ್ದು ಆಗೋಯ್ತು ಮೇಡಮ್. ಇನ್ನಿಂದ ನೀವು ಭರವಸೆ ಕೊಟ್ಟರೆ ನಾವು ತರುಗೊಳಿಸ್ತೇವೆ. ನೀವು ಕರೆಕ್ಟ್ ಆಗಿ ಕೊಡ್ಬೇಕು ಮೇಡಮ್. ನಾಳೆಯಿಂದ ನಮ್ಗೆ ಡಾಕ್ಟರ್ ಇಲ್ಲೇ ಸ್ಟೇ ಆಗಂಗ್ ನೋಡ್ತೀನಿ. ವಾರಕ್ಕೆ ಒಂದ್ಸಾರಿ ಬೇರೆ ಕಡೆಯಿಂದ ಡೆಪ್ಟೇಜ್ ಪರ್ಮನೆಂಟ್ ಆಗಿ ಹಾಕಕ್ಕಾಗಲ್ಲ, ಯಾಕೆಂದ್ರೆ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ, ಅದು ಸ್ಯಾಲ್ರಿ ಮಾಡಕ್ಕಾಗಲ್ಲ. ವಾರಕ್ಕೆ ಒಂದ್ಸಾರಿ ಹೆಣ್ಮಕ್ಳು ಯಾವಾಗ ಬರ್ತಾರ ಅವಾಗ ಡಾಕ್ಟರ್ನ ಹಾಕೋ ವ್ಯವಸ್ಥೆ ಮಾಡ್ತೀನಿ. ಲೇಡಿ ಡಾಕ್ಟ್ರು 108 ಆಂಬುಲೆನ್ಸ್ಗೆ ನಾನು ಹೈಯರ್ ಅಥಾರಿಟಿಗೆ MLA ಸರ್ಗೂ ಒಂದು ಲೆಟರ್ ಹಾಕ್ತೀನಿ, ಹೈಯರ್ DHO ಸರ್ಗೂ ಒಂದು ಲೆಟರ್ ಹಾಕ್ತೀನಿ. ಯಾಕೆಂದ್ರೆ ಅದು ಬಂದಿರೋದು NGO ಕಂಟ್ರೋಲ್. ಅವರು ಮ್ಯಾನೇಜರ್ಗೆ ಒಂದು ಕೋಆರ್ಡಿನೇಟರ್ಗೆ ಹಾಕ್ಬಿಟ್ಟು ಬೇರೆ ಇದು ಇಶ್ಯೂಸ್ ಏನಾದ್ರು ಇದ್ರೆ ಸಾಲ್ವ್ ಮಾಡಿ ಅವ್ರಿಗೆ ನಮ್ಮ ತಾಲೂಕಿರೋದೇ ಗೈನಕಾಲಜಿಸ್ಟ್ ಒಬ್ರು ಪರ್ಮನೆಂಟ್ ಆಗಿ ಬೇಕೇ ಬೇಕು. ಫಸ್ಟ್ ಏಡ್ ಕೊಡಕ್ಕೆ ಒಬ್ರು ಪರ್ಮನೆಂಟ್ ಡಾಕ್ಟರ್ ಇರ್ಲೇಬೇಕು. ಗೈನಕಾಲಜಿಸ್ಟ್ 100% ಬೇಕು. ಯಾಕಂದ್ರೆ ಇದಕ್ಕೆ ಮುಂಚೆ ಎಷ್ಟೋ ಹೆರಿಗೆ ಆಗ್ತಾ ಇತ್ತು, ಎಷ್ಟೋ ಹೆರಿಗೆ ಆಗ್ತಾ ಇತ್ತು. ಇವಾಗ ಇಲ್ಲದೆಲ್ಲ ನಿಂತಿದೆ. ಮೇಡಮ್ ನಮ್ ನಂಬರ್ ಬರೀಬೇಕು, ಯಾಕಂದ್ರೆ ಅಂತ ನಾವು ನಿಮ್ಗೆ ತಿಳಿಸ್ಬೇಕು. ನಾವು ಬೋರ್ಡ್ ಮೇಲೆ ಹಾಕ್ಬೇಕು ಮೇಡಮ್ ನಿಮ್ ನಂಬರ್. ಅನ್ಯಾಯ ನಾವು ಖಂಡಿಸ್ತಾ ಇದ್ದೀವಿ ಮೇಡಮ್. ಇವತ್ತು ಅನ್ಯಾಯ ನಾವು ಖಂಡಿಸ್ತಾ ಇದ್ದೀವಿ. ಆಂಬುಲೆನ್ಸ್ ಎಲ್ಲೋಗಿತ್ತು, ಎಲ್ಲಿತ್ತು ಸ್ವಲ್ಪ ನೀವು ವಿವರಿಸಿ ವಿಚಾರಿಸಿ ನಮ್ಗೊಂದು ಪರಿಗಣನೆ ಕೊಡ್ಬೇಕು ಮೇಡಮ್ ಅಷ್ಟೇ. ಮೇಡಮ್ ನಿಮ್ ನಂಬರ್ ಎಲ್ಲಿತ್ತು ಆಂಬುಲೆನ್ಸ್ ಎಲ್ಲಿತ್ತು, ನಾವ್ 2 ಮುಕ್ಕಲ್ಲಿ ಎಲ್ಲಿತ್ತು ఫోన్ చేసి మాట్లాడుతా ఉండదా ఉండవరు చెప్పు ಒಂದು ಹಾಫ್ ಅನ್ ಅವರ್ ಮೇಡಮ್. ಸಾರ್ ಬಂದಿದ್ರು ಕರೆಕ್ಟ್ ಆಗಿ ಹೋಗಿದ್ರೆ ಮಾಡಿದ್ರೆ ಬರ್ತಾ ಇದ್ದ ಅನ್ಯಾಯ ಪ್ರಾಣ ಹೋಯ್ತಲ್ವಾ? ಯಾರ್ಗೆ ಹೇಳ್ಕೊಕ್ಕಾಗುತ್ತೆ? ನಾವು ಯಾರ್ಗೆ ಹೇಳ್ಕೊಕ್ಕಾಗುತ್ತೆ? ಪಾಪ ಕೂಲಿ ಮಾಡೋರು ಪಾಪ ಇರೋರು ಯಾರು ತೆಗೆದುಕೊಂಡೋಗಕ್ಕೆ ನಾವೆಲ್ಲಿಂದನೋ ಬಂದಿದ್ದು ಅಲ್ಲ. ನಾವು 20 ಕಿಲೋಮೀಟರ್ ಸಾರ್ ಬೇಕು. ನಾನು ಸಾರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಹಾಕ್ಬೋದಾಗಿತ್ತಲ್ವ ಅವರು? ಈ ತರ ಎಷ್ಟು ಜನ ಸಾಯಿಸ್ತೀರ ನೀವು?
ಇಲ್ಲಪ್ಪ ಇವಾಗ ಒಂದು ಇದು ಅಂತ್ಯ ಇಲ್ವಾ ಮೇಡಮ್ ಇದಕ್ಕೆ? ಮೇಡಮ್ ಕೇಳೋಣ. ಇಲ್ಲ ನಿಮ್ ಕೈ ಆಗಿಲ್ಲ TH ವರ್ಗು ನಾವು ಹೋಗ್ತೀವಿ. ನಮಸ್ಕಾರ ಜಾಸ್ತಿ ಕ್ರೂರವಾಗಿ ಮಾಡ್ತೀವಿ. ನಿಮ್ ಗಮನಕ್ಕೆ ಬಿಡ್ತಾ ಇದ್ದೀವಿ. ಇದೇನಾದ್ರೂ ಮುಂದೆ ಸಾಗುತ್ತೆ ನಾವು ಜಾಸ್ತಿ ಇದ್ರಾಗ ಮಾಡ್ತೀವಿ ಅಷ್ಟೇ. ಏನ್ ಕಾರಣ ಅಂದ್ರೆ ಆಕ್ಚುಲಿ ಅವ್ರದ್ದು ಕ್ರಾನಿಕ್ ಪೇಷಂಟ್, ಕಿಡ್ನಿ ಪ್ರಾಬ್ಲಮ್ ಇರುವಂತ ಪೇಷಂಟ್. ರಾತ್ರಿ ಪೂರ್ಣಿಮಾ ಹಾಸ್ಪಿಟಲ್ಗೆ ಹೋಗಿದ್ದೆ, ಅವ್ರು ರೆಫರ್ ಮಾಡಿದಾರಂತೆ ಪೂರ್ಣಿಮಾ ಹಾಸ್ಪಿಟಲ್ ಇಂದ. ಬಟ್ ಅವರು ಹೋಗಿಲ್ಲ ಅಂತ ಒಂದು ಮಾಹಿತಿ ಇದೆ, ಬಟ್ ಅದು ನಂಗೆ ಡೀಟೇಲ್ ಗೊತ್ತಿಲ್ಲ. ಅದು ನನ್ಗೆ ಕಾಲ್ ಮಾಡಿದಾಗ ಈ ತರ ಆಂಬುಲೆನ್ಸ್ ಡಿಲೇ ಆಗಿದೆ, ಡಿಲೇ ಆಗಿರೋದ್ರಿಂದ ಪೇಷಂಟ್ ಮನೇಲಿ ಇಲ್ಲಿ ಬರೋಷ್ಟೊತ್ತಿಗೆ ಡೆತ್ ಆಗಿತ್ತಂತೆ. ಬಟ್ 108 ಆಂಬುಲೆನ್ಸ್ ಅವ್ರನ್ನ ವಿಚಾರಿಸಿದಾಗ ಅವರು KGF ಗೆ ಒಂದು ಕೇಸ್, ಪಾಯ್ಸನ್ ಕೇಸ್ ಕರ್ಕೊಂಡು KGF ಹೋಗಿ KGF ಅಲ್ಲಿ ಆಗಲ್ಲ ಅಂದಿದ್ದಕ್ಕೆ SNR ಇಂದ ಇದು ಬರೋಷ್ಟೊತ್ತಿಗೆ ಡಿಲೇ ಆಗಿದೆ ಅಂತ ಅವರು ಆಂಬುಲೆನ್ಸ್ ಅವರು ಹೇಳ್ತಾರೆ. ಅವರು ಮೋಸ್ಟ್ಲಿ ಆಂಬುಲೆನ್ಸ್ ಲೇಟ್ ಆಗಿರೋದ್ರಿಂದ ಆತರ ಆಗಿರ್ಬೋದು ಅಂತ ಒಂದು ಇದು. ಬಟ್ ಅದ್ ತನಿಖೆ ಮಾಡ್ಬೇಕಾಗತ್ತೆ. ಅದು ಮೃತರ ಕುಟುಂಬಸ್ಥರು ಆರೋಪ ಮಾಡ್ತಾರೆ ಸುಮಾರು 2 ಅವರ್ ಟೈಮ್ ತಗೊಂಡಿದೆ ಆಂಬುಲೆನ್ಸ್. ಅದೇ ಅದ್ ತನಿಖೆ ಮಾಡಿ ತನಿಖೆ ವರದಿಯಲ್ಲಿ ಗೊತ್ತಾಗುತ್ತೆ ನಮ್ಗೆ. ಇವ್ರು ಕಾಲ್ ಮಾಡಿರೋ ಡೇಟ್ಗೂ ಅವ್ರು ಬರೋದಕ್ಕೂ ತನಿಖೆವರೆಗೂ ಅದನ್ನ ರಿಪೋರ್ಟ್ ನಾವು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಗ್ರಾಮೀಣ ಭಾಗದಲ್ಲಿ ಯಾವ ತರ 108 ಆಂಬುಲೆನ್ಸ್ ಅಂದ್ರೇನೆ ಅದೇ ರೀತಿ ಇರುತ್ತೆ ಅದು ಸರ್ವಿಸಸ್. 108 ಡೈರೆಕ್ಟ್ ಆಗಿ ಮುಂಚೆ ಡೈರೆಕ್ಟ್ ಇತ್ತು. ಈಗ 108 ಇಂದ 102 ಹೋಗಿ 102 ಇಂದ ಕಾಲ್ ಬಂದು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಆಕ್ಚುಲಿ ಇರೋದು ಎಲ್ಲ ತಾಲೂಕಿಗೆಲ್ಲ 4 ಆಂಬುಲೆನ್ಸ್ ಇರೋದು ನಮ್ಗೆ. ಎಲ್ಲ ಇಲ್ಲಿ ಆಕ್ಚುಲಿ 66 ವಿಲೇಜಸ್ಗೆ ಒಂದೇ ಆಂಬುಲೆನ್ಸ್ ಇರೋದು. ಮಲ್ಲಯ್ಯನಹಳ್ಳಿಯಲ್ಲಿ ನಮ್ಗೆ ಆಂಬುಲೆನ್ಸ್ ಯಾವುದೂ ಇಲ್ಲ. ಜೊತೆ ಇಲ್ಲೇನಾಗ್ತಿದೆ ಅಂತಂದ್ರೆ ಈ ತರ ಒಂದು ಸಮಸ್ಯೆಗಳು ಹಿಂದೆ ಕೂಡ ನಡೆದಿದೆ ಅನ್ನೋ ಆರೋಪ ಎಲ್ಲ ಮಾಡ್ತಾರೆ ಸರ್. ಹಿಂದೆ ನಡೆದಿರೋದು ನನ್ ಗಮನಕ್ಕೆ ಯಾವ್ದು ಬಂದಿಲ್ಲ ಯಾವತ್ತೂನು. ಇದು ಫಸ್ಟ್ ಟೈಮ್ ನಂಗೆ ಬಂದಿರೋದು. ಆರೋಪ ಮಾಡ್ತಾ ಅದ್ರ ಬಗ್ಗೆನೂ ನಾವು ತನಿಖೆ ಮಾಡ್ಬೇಕು ಸರ್. ಎಲ್ಲ ಅದ್ರದ್ದು ಯಾವ್ದು ನಂಗೆ ಅದ್ರ ಮಾಹಿತಿ ನನ್ನ ಹತ್ರ ಯಾವ್ದು ಇಲ್ಲ. ಅದನ್ನ ನೋಡಿ ಅದನ್ನ ತನಿಖೆ ಮಾಡಿ ಡೀಟೇಲ್ಸ್ ತಗೊಂಡು ಯಾವ ಪೇಷಂಟ್ ಆ ತರ ಆಗಿದೆ, ಆಂಬುಲೆನ್ಸ್ ಡಿಲೇನಾ ಇಲ್ಲ ಬೇರೆ ಏನಾದ್ರು ಸಮಸ್ಯೆನಾ ಅಂತ ಅದ್ರದ್ದು ಇದು ಮಾಡ್ಬೇಕಾಗ್ತದೆ ಸರ್. ಅದು ಎನ್ಕ್ವೈರಿ ಆಗೋವರೆಗೂ ನಾವು ಯಾವ್ದು ಇದೇ ಕಾರಣ ಅಂತ ಹೇಳಕ್ ಆಗಲ್ಲ ಸರ್. ಆಕ್ಚುಲಿ ಕ್ರಾನಿಕ್ ಪೇಷಂಟ್ ಅವ್ರದ್ದು ಏನಾಗಿದೆ ಪ್ರಾಬ್ಲಮ್ ಅಂತ ತನಿಖೆಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಹೌದು ವೈದ್ಯರ ಸಂಖ್ಯೆ ಕೂಡ ಕಮ್ಮಿ ಇದೆ ಅನ್ನೋ ಆರೋಪ ನಿರಂತರವಾಗಿ ಬರ್ತಾನೆ ಇದೆ. ತಾವು ಇದನ್ನ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು ಸರ್? ಈಗ ಸ್ಯಾಂಕ್ಷನ್ ಪೋಸ್ಟ್ ಇರೋದು ನಮ್ಮ ಇದರಲ್ಲಿ ಇಲ್ಲಿ PHC ಯಲ್ಲಿ ಒಂದೇ ಸ್ಯಾಂಕ್ಷನ್ ಪೋಸ್ಟ್ ಮೆಡಿಕಲ್ ಆಫೀಸರ್ಗೆ ಇರೋದು. ಈಗ ಅದು DHO ಗಮನಕ್ಕೆ ತರ್ತೀವಿ. ಅವ್ರೇನಾದ್ರೂ ಇದಕ್ಕೆ ಪರಿಹಾರ ಕಂಡುಹಿಡಿತಾರೆ ಸರ್. ನಮ್ಮ ಕೈಯಲ್ಲಿ ಇರೋದನ್ನ ನಾವು ಪ್ರಪೋಸಲ್ ಕಳ್ಸಿಕೊಡ್ತೀವಿ. ಅವ್ರು ಇದಕ್ಕೆ ಏನಾದ್ರು ಆಲ್ಟರ್ನೇಟ್ ಸೊಲ್ಯೂಷನ್ ಹುಡುಕೊಡ್ತಾರೆ. ಈಗ ಎಮರ್ಜೆನ್ಸಿ 108 ಫೋನ್ ಮಾಡಬೇಕು, ಮತ್ತೊಂದು ಕರೆ ಮಾಡಬೇಕು, ಜನರಿಗೆ 2 ಅವರ್ 3 ಅವರ್ ಇದರಿಂದ ಹೊರಗಡೆ ಬರ್ಬೇಕಂದ್ರೆ ತಾವೇನ್ ಹೇಳೋದಕ್ಕೆ ಸರ್? ಅದೇ ಈಗ ಆಂಬುಲೆನ್ಸ್ಗಳು ನಮ್ಗೆ ಒಂದ್ 10 ಆಂಬುಲೆನ್ಸ್ ಆದ್ರೂ ಕೊಟ್ರೆ ಮುಳಬಾಗಲ್ ತಾಲೂಕೆ ಈ ಸಮಸ್ಯೆನ ಕಮ್ಮಿ ಆಗುತ್ತೆ ಸರ್. ಈಗ 10 ಒಂದೊಂದು ಇದಕ್ಕೂ ನಮ್ಗಿರೋ 24/7 9 ಪ್ಲಸ್ ಜನರಲ್ ಹಾಸ್ಪಿಟಲ್ಗೆ ಒಂದು ಕೊಟ್ರು 11 ಆಗತ್ತೆ ನಮ್ಗೆ. 11 ಆಗಾಗ ಇದು ಇವೆಲ್ಲ ತಡೆಗಟ್ಬೋದು. ಮೃತ ಕುಟುಂಬಸ್ಥರು ತುಂಬಾ ಶೋಕದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ರು. ನಮ್ಮ ಈ ಒಂದು ಕುಟುಂಬಸ್ಥರ ಸಾವಿಗೆ ಯಾರು ಹೊಣೆ, ನಮ್ಮ ಕುಟುಂಬಕ್ಕೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೇನೆ ಅದೇ ಕುಟುಂಬಸ್ಥರ ನೋವು, ಅದು ಅವ್ರಿಗೆ ಅಕಸ್ಮಾತ್ ಆಗಿರೋದ್ರಿಂದ ನೋವು ಇರುತ್ತೆ. ಅವರು ಅದನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಈಗ ಸ್ಥಳೀಯ ಭಾಗದಲ್ಲಿ ಯಾರಿಗೆ ಆಗಲಿ ಪ್ರತಿ ವಿಲೇಜ್ ಅಲ್ಲೂ ಆಕಸ್ಮಿಕ ಹಾರ್ಟ್ ಅಟ್ಯಾಕ್ ಅನ್ನೋದು ಸಡನ್ ಆಗಿ ಬರುತ್ತೆ. ಅದಕ್ಕೆ ಕನಿಷ್ಠ ಒಂದು ತುರ್ತು ಸೇವೆ ಏನ್ ಮಾಡ್ಬೇಕು ಅನ್ನೋದು CPR ಬಗ್ಗೆ ಕನಿಷ್ಠ ಗ್ರಾಮದಲ್ಲೂ ಕೂಡ ಅವೇರ್ನೆಸ್ ಕೊಟ್ಟಿದ್ರೆ ಇಂಥ ಒಂದು ಘಟನೆಗಳು ತುಂಬಾ ಕಡಿಮೆ. CPR ಎಲ್ಲಾನು ಸಬ್ ಸೆಂಟ್ರಲ್ ಲೆವೆಲ್ ಅಲ್ಲಿ CHOs ಇರ್ತಾರಲ್ಲ, ಅವ್ರಿಗೆ ಅದು ಟ್ರೈನ್ ಅಪ್ ಆಗಿರುತ್ತೆ. ಅದು ಸಾಮಾನ್ಯ ಜನರಿಗೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ರೆ ಇಂಥ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದಲ್ವಾ? ಹೌದು. ಯಾಕೆ ಮಾಡ್ಬೇಕಾಗ್ತದೆ? ಅದು ಆಲ್ರೆಡಿ ಆಗಿದೆ ಸರ್. ಅದು ಆಗಿದೆ. IEC ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇದೆ. ಆಗಿರೋದೆಲ್ಲ ಕೆಲವೆಲ್ಲಾನು ತಡೆಗಟ್ಟಿರೋ ಘಟನೆಗಳು ಇದಾವೆ. ಹಾರ್ಟ್ ಅಟ್ಯಾಕ್ ಅಂತ ತಡೆಗಟ್ಟಿರೋ ಘಟನೆ ಇದ್ದಾರೆ ಮನೆಯಲ್ಲಿ CPR ಮಾಡ್ಕೊಂಡು. ಈ ಘಟನೆ ಬಗ್ಗೆ ತಾವೇನ್ ಭರವಸೆ ಕೊಡ್ತಾರೆ? ಮುಂದಿನ ರೀತಿ ಆಗದಿರ ನೋಡ್ಕೋಬೇಕು ಸರ್ ನಾವು. ಏನ್ ಕ್ರಮಗಳನ್ನು ಕೈಗೊಳ್ತೀರಾ? ಅದಕ್ಕೆ ಏನ್ ಕ್ರಮ ಅಂದ್ರೆ ಈಗ ಡಾಕ್ಟರ್ಸ್ ಅನ್ನ ಡೆಪ್ಯೂಟ್ ಮಾಡ್ಬೇಕು. ಡೆಪ್ಯೂಟ್ಗೆ ಗೌರ್ಮೆಂಟ್ಗೆ ನಾವು DHOಗೆ ಒಂದು ಲೆಟರ್ ಹಾಕ್ತಿವಿ. ಅವ್ರು ಏನ್ ಡಿಸಿಷನ್ ತಗೊಂತಾರ ಅದ್ರ ಮೇಲೆ ಇದೆ.